ಬಿಟ್ಟರೆ ಎಲ್ಲ ಚಾನಲ್ಗಳನ್ನ ನೋಡೋರು ಕನ್ನಡಿಗರು ಮಾತ್ರ. ನಾವು ಚೆನ್ನೈ ಹೋದಾಗ ಒಂದು ಸ್ಯಾಂಪಲ್ಗೂ ಕನ್ನಡ ಚಾನಲ್ಗಳು ಸಿಗಲ್ಲ. ನಾವು ಹೇಳ್ಕೊಂಡು ಆಡ್ತೀವಿ, ಕೇಳಿದ್ರು ಕೊಡಲ್ಲ, ಅಲ್ಲಂತ ಇಲ್ಲೇ ಇಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ಒಬ್ಬ ಕನ್ನಡಿಗ ಮಾತ್ರ ಹಲವಾರು ಭಾಷೆಗಳನ್ನ ಕಲ್ತಿರ್ತಾನೆ, ಹಲವಾರು ಭಾಷೆಗಳನ್ನ ಮಾತ್ರ. ಮಿನಿಮಮ್ 3 ಭಾಷೆ ಬರದೇ ಇರೋ ಕನ್ನಡಿಗನೇ ಇಲ್ಲ. ಅಷ್ಟು ಇವನಿಗೆ ಕಲಿಯುವಂಥ ಉತ್ಸಾಹ, ಅದನ್ನು ಆಡಬೇಕು ಅಂತ ಉತ್ಸಾಹ, ಅಂಥವ್ರ ಜೊತೆಗೆಲ್ಲ ಸ್ನೇಹ ಬೆಳೆಸ್ಬೇಕು ಅನ್ನೋ ಉತ್ಸಾಹ. ನಾವು ಹೋಗದೇ ಇರೋ ಹಳ್ಳಿಗಳಿಲ್ಲ, ತಾಲೂಕುಗಳಿಲ್ಲ, ಹೆಡ್ ಕ್ವಾರ್ಟರ್ಗಳಿಲ್ಲ. ಒಂದು 6 ರಾಜ್ಯ, ಒಂದು 9 ದೇಶ, ಇಷ್ಟು ಕಡೆ ಅಡ್ಡಾಡಿದ್ರು ನಮ್ಮನ್ನು ಆಯಾ ರಾಜ್ಯದವರು ಆಯಾ ದೇಶದವರು ಕರೆಸಿಲ್ಲ. ಅಲ್ಲಿರುವಂಥ ನಮ್ಮ ಕನ್ನಡಿಗರೇ ನಮ್ಮನ್ನು ಕರೆಸಿದ್ದಾರೆ. ನಾವು ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಒಂದೇ ಊರು, ನಿನ್ನೆ ಒಂದು ಯಲ್ಲಾಪುರ ಮುಗಿಸ್ಕೊಂಡು, ಅದಕ್ಕಿಂತ ಮುಂಚೆ ಗೋವಾ ಕನ್ನಡಿಗರಿಗಾಗಿ ನಾವು ಮಾತಾಡಿದ್ವಿ. ಗೋವಾದಲ್ಲಿ ಕನ್ನಡಿಗರ ಸಂಘ ನಮ್ಮನ್ನು ಕರೆಸಿದ್ರು. ಎಷ್ಟು ಜನ ಸೇರಿದ್ರು ಅಂತಂದರೆ ಹಿಂದೆಂದೂ ಸೇರಿದಷ್ಟು ಜನ ಕನ್ನಡಿಗರ ಅವತ್ತು ಸೇರಿದ್ರು. ಅಂದರೆ ಇವತ್ತು ಕನ್ನಡಿಗರು ಎಲ್ಲ ಕಡೆಗಳಲ್ಲಿ ಜಾಗೃತರಾಗ್ತಾರೆ. ಕನ್ನಡದ ಭಾಷಣ, ಹಾಸ್ಯ ಭಾಷಣದಂತೂ ಇನ್ನು ಪ್ರತಿ ದಿವಸ ಇಲ್ಲಿ ಹೇಗಿರ್ತದೆ ನಮ್ಗೆ ಗೊತ್ತಿಲ್ಲ. ಇಷ್ಟು 75 ದಿವಸ ಕಾರ್ಯಕ್ರಮ ಮಾಡೋದು ಅಂದರೆ ಸಣ್ಣ ಮಾತಲ್ಲ. 1-2 ದಿವಸ ಕಾರ್ಯಕ್ರಮ, 3 ದಿವಸ ಗಣಪತಿನ ಕೂಡಿಸೋದೇ ಕಷ್ಟ. 70 ದಿವಸ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ದೊಡ್ಡಣ್ಣವರೇ, ಇಷ್ಟು 75 ವರ್ಷದಿಂದ ಅಂತ ಖಂಡಿತ. ಯಾಕೆಂದರೆ ನಮ್ಮೂರುಗಳಲ್ಲಿ ಗಣಪತಿಯನ್ನು ಕೂರಿಸೋದು ಯಾಕೆ ಅಂದರೆ ಇಸ್ಪೆಟ್ ಆಡೋದಕ್ಕೆ. ಮುಂದ್ಗಡೆ ಸುಮ್ಮನೆ ಗಣಪ, ಅವನ ಮೇಲೂ ಸಣ್ಣ ಬಟ್ಟೆ ಹೊದಿಕೆ, ಹಿಂದ್ಗಡೆ ಈ ಥರದ್ದು ಬಂದೋಬಸ್ತು ಶೆಡ್ ಹಾಕ್ತಾರೆ. ಅದು ಇಸ್ಪೇಟಿಗೆ, ಅದು ಸೋರಬಾರದು, ಅಲ್ಲಿ ಯಾರು ನುಗ್ಗಬಾರದು. ಗಣಪತಿ ಮುಂದೆ 2 ಒಣ ಬಾಳೆಹಣ್ಣು, 1-2 ಉತ್ತತ್ತಿ, ಎಣ್ಣೆ ಒಂದು ಆಗಿರ್ತದೆ, ಒಂದು ಇರ್ತದೆ. ಇನ್ನು ಅಷ್ಟು ಬೆಳಕಿನ ಮೇಲೆ ಅವನು ಕೂತಿರ್ತಾನೆ. ಹಿಂದ್ಗಡೆ ಈ ಥರದ ಮರ್ಕುರಿ ಲೈಟ್ಗಳು, ಅವನ ಮುಂದೆನೇ ಚಿಪ್ಸು, ಬೋಂಡಾ, ಗೋಬಿ ಮಂಚೂರಿ ಹೋಗ್ತಿರ್ತದೆ. ಗಣಪತಿ ಆಶ್ಚರ್ಯಕ್ಕೆ ಕೂತಿರೋದು ನಾನು, ಅವರು ನಾನು ಯಾಕೆ ಗಣಪತಿ ಆದ್ನೋ, ನಾನು ಇಸ್ಪೇಟ್ ಆಡೋದಾದ್ರೂ ಕಲೀಲಿಲ್ವ. ಈ ಥರದ ಗಣಪತಿಗಳನ್ನ ನಾವು ನೋಡಿದ್ದೀವಿ. ಎಷ್ಟು ದಿವಸ ಕೂರಿಸ್ತಾರೆ ಯಾರು ಕೇಳ ನಮ್ಮಲ್ಲಿ? ಒಂದು 3 ದಿವಸ ಅನ್ಕೊಂಡಿದ್ದೀವಿ ಸರ್. ಪೊಲೀಸರು ಪರ್ಮಿಷನ್ ಕೊಟ್ಟರೆ ಇನ್ನೊಂದು 3 ದಿವಸ ಕಂಟಿನ್ಯೂ. ಪೊಲೀಸರಾಗ ಪರ್ಮಿಷನ್ ಕೊಡಲ್ಲ, ಇಸ್ಪೀಟ್ ಆಡಕ್ಕೆ ಬಿಡ್ಬೇಕಲ್ಲ ಸರ್. ಇಸ್ಪೀಟ್ ಆಡಕ್ಕೆ ಬಿಟ್ರೆ ಗಣಪತಿನ ಕೂರಿಸುವಂಥದ್ದು. ಅಂಥದ್ರಲ್ಲಿ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೇ ಆಧಾರವಾಗಿಟ್ಟುಕೊಂಡು 2-2.5 ತಿಂಗಳ ಕಾಲ ಗಣಪನ ಕೂರಿಸ್ತೀರಿ ಅಂದರೆ ನಿಮಗೊಂದು ದೊಡ್ಡ ನಮಸ್ಕಾರ. ಬಹಳ ಅದ್ಭುತವಾದಂಥ ಸಹ ಎಷ್ಟು ಜನ ಕಲಾವಿದರು, ಎಂತೆಂಥ ಹಿರಿಯರಿಗೆಲ್ಲ ತಮ್ಮ ಪಾದ ಧೂಳಿಯನ್ನು ಹಾಕಿ ಹೋಗಿದಾರೋ. ಇವತ್ತು ಅಂಥದ್ರ ಮೇಲೆ ನಿಲ್ಲೋ ಯೋಗ್ಯತೆ ನಮ್ಗೆ ಇದೆಯಲ್ಲೋ ಅಂತೂ ಗೊತ್ತಿಲ್ಲ. ನೀವೇ ನಿಲ್ಲಿಸಿದಿರಿ, ನಮಗೆ ಕಾಣಬೇಕಾಯೋ ನೀನು ಅನ್ನೋದಕ್ಕೆ ನಿಂತಿದ್ದೀನಾಗಲಿ, ಇಲ್ಲಿ ನಿಲ್ಲಬೇಕು ಯೋಗ್ಯತೆ ನನಗಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಅಂತ ಅದ್ಭುತವಾದಂಥ ವೇದಿಕೆ ಕೆಲವು ಕಡೆಗಳಲ್ಲಿ ಅಂತಂಥ ವೇದಿಕೆಗಳು ಸಿಗ್ತವೆ. ಊರಿನಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಗಣಪನ ಕೂರಿಸಿ ಕಳಿಸಿಬಿಡು ವಿಸರ್ಜನೆ ಮಾಡುವಂಥ ಏಕೈಕ ಘಟನೆ ವರ್ಲ್ಡ್ ರೆಕಾರ್ಡ್ ಆಗಿದೆ. ಅದು ನಮ್ಮ ಮನೆಯಲ್ಲೇ, ನಮ್ಮ ಅಜ್ಜಂದೆ. ನಮ್ಮ ಅಜ್ಜ ತುಂಬ ಜಿಪಣ, ಅವನು ಗಣಪತಿ ತರಬೇಕು ಅಂದ್ರೆ ಬೇಜಾರು. ಆ ಗಣಪತಿ ಮಾರೋರ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳೋರು ಗಣೇಶ ಚತುರ್ಥಿ ದಿವಸ 2 ಗಂಟೆವರೆಗೂ ಚೌಕಾಸಿ ಮಾಡೋರು. ಮಧ್ಯಾಹ್ನ ಕಡೆದವರು ನಮ್ಮ ತಾತನ ಹೆಸರು ಶಾಮರಾವ್ ಅಂತ. ಶಾಮರಾಯರೇ ಕೂತ್ಕೊಳ್ಳಿ, ಎಲ್ಲ ಆದ್ಮೇಲೆ ಒಂದು ಉಳಿತದಲ್ಲ ಹಾಗೆ ಕೊಡ್ತೀನಿ ವೈದ್ಯ. ಕೂರವನು ನಮ್ಮ ಅಜ್ಜ ಕೂತು 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 ಕಡೆಗೆ 2.5 ರೂಪಾಯಿದು ಇಷ್ಟು ಗಣಪತಿನ ಅವ್ರು ಕೊಡೋರು. ಅದನ್ನು ತರೋದ್ರೊಳಗಡೆ ಮನೇಲಿ ಕಾದು ಕಾದು ನಾವೆಲ್ಲ ತಲೆ ಕೆಟ್ಟೋಗಿರೋದು. 2.5 ಗಣಪತಿ ತಂದು ಇನ್ನು ಯಾವಾಗ ಪೂಜೆ, ಇನ್ನು ಯಾವಾಗ ಊಟ. ಅದಕ್ಕೆ ನಾವೇನು ಮಾಡ್ತಿದ್ದ ಅಜ್ಜ ಅಂದರೆ, ಬಾವಿ ಕಟ್ಟೆ ಮೇಲೆ ನೀವು ಕೂರಿಸ್ಬಿಡ್ತಿದ್ದ. ಅಲ್ಲೇನೆ ಪತ್ರಿ ಕರಿಕಿ ಬಿಲುಪತ್ರೆ ಎಲ್ಲ ಏರಿಸಿ ಅಲ್ಲೇ ಮಂಗಳಾರತಿ ಮಾಡಿ ಕೈ ಮುಗಿದು ಟಕ್ಕದ ಕೈ. ಜಗತ್ತಿನ ಶಾರ್ಟೆಸ್ಟ್ ಗಣಪತಿ ಪ್ರತಿಷ್ಠಾಪನೆ ವಿಸರ್ಜನೆ ಅಲ್ಲಿ ರೆಕಾರ್ಡ್ ಆದರೆ ನಿಮ್ಮದು ದೀರ್ಘಾವಧಿ ಕಾಲಕ್ಕೆ ರೆಕಾರ್ಡ್ ಆಗುತ್ತೆ. ಹೇಗೆ ಹಾಸ್ಯವನ್ನು ನಮ್ಮ ಮನೆಯಲ್ಲೇ ನಾವು ಹುಡುಕಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸ್ನೇಹಿತ ಗಣಪತಿ ಕಳಿಸೋದು ಅದಂತೂ ಇನ್ನೂ ಒಂದು ದೊಡ್ಡ ಸಂಭ್ರಮ. ಆ DJ ಸೌಂಡ್ಗಳು, ಅಬ್ಬಾ ಹಾರ್ಟ್ ಪೇಷಂಟ್ಗಳು ಕಿವಿಲಿ ಹತ್ತಿ ಇಟ್ಕೋಬೇಕು ಅವತ್ತು. ಯಾಕಂದರೆ ಹಾರ್ಟ್ ಗಟ್ಟಿಯಾಗಿರೋದೇ ಬಡ್ಕೊತಿರ್ತದೆ DJ ಸೌಂಡ್ಸ್, ನೆಲ ಆಗಿರ್ತದೆ. ಹಾಸ್ಯಕ್ಕೆ ಬೆಂಗಳೂರು ಬಹಳ ಒಳ್ಳೆಯ ವಸ್ತು. ಅಲ್ಲಿ ನೋಡಿ
ಯಾರ್ಯಾರೋ ಗಣಪತಿ ಕೂರಿಸ್ತಾರೆ ಬೆಂಗಳೂರಿನಲ್ಲಿ. ಇವಾಗ ಗಲ್ಲಿಗೆ ಒಂದು ಗಣಪತಿ. ಬೆಂಗಳೂರಿನಂತ ಅದು ಬರೀ ಉದ್ಯಾನ ನಗರಿ ಅಲ್ಲ, ಸಾಂಸ್ಕೃತಿಕ ನಗರಿ. ಎಷ್ಟು ಕಾರ್ಯಕ್ರಮ ಇಲ್ಲಿ. ಕಲಾವಿದರು ಬದುಕಬೇಕು ಅಂದರೆ ಬೆಂಗಳೂರಿಗೆ ಸೇರಬೇಕು. ನಿಮಗಂತೂ ಹತ್ರ. ನಾವು ಎಲ್ಲಿಂದ ಬಂದಿದ್ದೀವಿ ಬೆಂಗಳೂರಿಗೆ, ಹೌದಾ? ತುಂಬ ಕಾರ್ಯಕ್ರಮಗಳಲ್ಲಿ ನೋಡಿ, 2 ತಿಂಗಳು ಗಣಪತಿ, ಇನ್ನೂ 1 ತಿಂಗಳು ಕೂರ್ತಾರೆ ಗಣಪತಿ. ಎಲ್ಲಿವರೆಗೂ? ರಾಜ್ಯೋತ್ಸವ ಬರೋವರೆಗೂ. ರಾಜ್ಯೋತ್ಸವ ಬಂತು ಅಂದರೆ ಗೇಟ್ ಪಾಸ್ ಗಣಪತಿ, ಕರ್ನಾಟಕಗಳ ನಡೆಯುವ. ಆಮೇಲೆ 2 ತಿಂಗಳು, ನವೆಂಬರು ಡಿಸೆಂಬರು ರಾಜ್ಯೋತ್ಸವ, ಜನವರಿ ನ್ಯೂ ಇಯರ್, ದಿನ ಅಂದ್ರೆ ನವರಾತ್ರಿ ದುರ್ಗ. ಏನು ಇಲ್ಲ ಅಂದ್ರೆ ಅಣ್ಣಮ್ಮ ಅವಳದ್ದು ಕಾಯಿ ಮುಂದೆ ಎಲ್ಲಿ ಬೇಕಲ್ಲಿ ಕೂರಿಸಿ, ಎಲ್ಲಿ ಬೇಕಲ್ಲಿ ಕಾರ್ಯಕ್ರಮ. ಹೀಗಾಗಿ ಬೆಂಗಳೂರಿನಲ್ಲಿ ಎಷ್ಟು ಕಲಾವಿದರು ಬೇಕು ಅಂದರೆ ನೀವೆಲ್ಲ ಕಲಾವಿದರಲ್ಲೂ ನಡೀತದೆ, ಚಾನ್ಸ್ ಇದೆ. ಆಕಾಶಾಂತರಿತೋ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರವು ಕೇಶವಂ ಪ್ರತಿಗಚ್ಚತಿ ಅಂದ ಹಾಗೆ ಜಗತ್ತಿನ ಎಲ್ಲ ಕಲಾವಿದರು ಬಂದು ಸೇರಬೇಕಾದ್ರೆ ಬೆಂಗಳೂರಿಗೆ ಅಲ್ಲಷ್ಟು ಅವಕಾಶಗಳಿದೆ. ನೀವು ಸ್ವಲ್ಪ ಪ್ರತಿಭೆಯನ್ನು ಬೆಳೆಸ್ಕೊಳ್ಬೇಕಷ್ಟೆ. ಹಾಗಾಗಿ ಭಾಷೆನೂ ಭಾಳ ವಿಚಿತ್ರವಾಗಿ. ಇತ್ತೀಚೆಗೆ ನನಗೆ ಫೋನ್ ಬಂದಿತ್ತು, ಮೇಡಮ್ ಹಲೋ ಹೇಳಿ ಮೇಡಮ್. ಸರ್ ನಾನು ಸುಶೀಲಾ ಅಂತ. ಹೇಳಿ ಮೇಡಮ್ ಏನು? ನಾನು ಅಮೇರಿಕಾದ ನ್ಯೂ ಜೆರ್ಸಿಲಿದ್ದೆ. ಓ ಸಂತೋಷ ಮೇಡಮ್, ಅಲ್ಲಿಂದ ಮಾತಾಡ್ತೀರಿ? ಇಲ್ಲ ಬೆಂಗಳೂರಿಗೆ ಬಂದಿದ್ದೀನಿ, ನಾನು ಇನ್ಮೇಲೆ ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಮಾಡಿದ್ದೀನಿ. ಓಕೆ ಮೇಡಮ್ ಸಂತೋಷ. ಈಗ ನನ್ನಿಂದ ಏನಾಗಬೇಕು ಮೇಡಮ್? ನಮ್ಮ ಕ್ಲಬ್ಬಲ್ಲಿ ಹೇಳಿ ಮೇಡಮ್, ನಾನು ಇಷ್ಟಪಡಲ್ಲ. ಇಲ್ಲ ಹಾಗೆಲ್ಲ ಇಲ್ಲ, ನಮ್ಮ ಕ್ಲಬ್ಬಲ್ಲಿ ಈ ಸರಿ ಗಣಪತಿನ ಇಕ್ಕಬೇಕು ಅಂತ ಮಾಡಿದ್ದೀವಿ. ಇಟ್ಕೋದ್ರೆ ನೀವು ಗಣಪತಿ ಇಕ್ಕುತ್ತೀರ ಮೇಡಮ್? ಯಾಕೆ ಮೇಡಮ್? ಇಲ್ಲ ಅದೇ ಇಕ್ತೀವಿ ಅಲ್ವಾ, ಗಣಪತಿ ಕೂರಿಸು ಅಂತ ಹೇಳಿ ನಾನು ಚೇರ್ಮನ್ ಆಗಿದ್ದರೆ ಗಣಪತಿನ ಇಕ್ಕಬೇಕು ಅಂತ ಮಾಡಿದ್ದೀನಿ. ಅಯ್ಯೋ ಏನು ಮೇಡಮ್ ಇಕ್ಕು ಅನ್ಬಾರ್ದು ಮೇಡಮ್. ಓ ಹೌದಾ, ಸಾರಿ ನನಗೆ ಗೊತ್ತಿಲ್ಲ, ಮಾಡೋದು ಬೇಕು ಅಂತ ಮಾಡಿದ್ದೀನಿ. 2 ಅಂತವೆ, ಇಕ್ಕೋದು ಮಾಡ್ಕೋದು. ಆಯ್ತು, ಈ ಅಮ್ಮನಿಗೆ ಯಾವ ಶಬ್ದ ಈಗ ಕಲಿಸೋ ಟೈಮ್ ಅಲ್ಲ ಇದು ಅಂತೇಳಿ ಆಯ್ತು ಮೇಡಮ್, ಈಗಾದ್ರೂ ಇದ್ರೆ ಮಣಗಾದ್ರೂ ಮಾಡಿದ್ರೆ ನನ್ನಿಂದ ಏನಾಗಬೇಕು? ನಿಮ್ಗೆ ಪ್ರೋಗ್ರಾಮ್ ಬೇಕು ಸರ್. ಸೊ ಎಷ್ಟು ದಿವಸ ಕೂರಿಸ್ತೀವಿ ನಾವು? 3 days ಕೂರಿಸ್ತೀವಿ. ಆಮೇಲೆ ಮೇಡಮ್, ಆಮೇಲೆ ವಾಟರ್ ಡ್ರಾಪ್ ಮಾಡಿಬಿಡ್ತೀವಿ. ನೋಡಿ, ಶಬ್ದ ದಾರಿದ್ರ್ಯ. ಮನುಷ್ಯನಿಗೆ ಅನ್ನದ ದಾರಿದ್ರ್ಯ, ಬಟ್ಟೆ ದಾರಿದ್ರ್ಯ ಇದ್ರೂ ನಡೀತದೆ, ಶಬ್ದ ದಾರಿದ್ರ್ಯ ಇರಬಾರ್ದು. ನಮ್ಮಲ್ಲಿ ಮೇನ್ ಶಬ್ದ ದಾರಿದ್ರ್ಯ. ಯಾವ ಶಬ್ದಕ್ಕೆ ಏನಂತ ಗೊತ್ತಿಲ್ಲ, ಪ್ರತಿಷ್ಠಾಪನೆ ಗೊತ್ತಿಲ್ಲ, ವಿಸರ್ಜನೆ ಗೊತ್ತಿಲ್ಲ, ಮೆರವಣಿಗೆ ಪ್ರೊಸೆಷನ್ನಲ್ಲಿ ಹೋಗ್ತಾ ಇದ್ದೀವಿ. ಈಗಂತೂ ಇಂಗ್ಲೀಷ್ ಮೀಡಿಯಮ್ ಆಗಿ ಎಲ್ಲರೂ ಇಂಗ್ಲೀಷೇ. ನಿಮ್ಮ ಇಂಗ್ಲೀಷ್ ಏನ್ರಿ, ಇಷ್ಟಿಷ್ಟುದ ಮಾತಾಡ್ಬೇಕು. ಕನ್ನಡದಲ್ಲಿ 1 ಅಕ್ಷರ ಆ ಶಬ್ದ ಹೇಳ್ತಾರೆ, ಅರ್ಥ ಕೊಡ್ತದೆ. ಇವಾಗ ಈ ಫೋನ್ ಮಾಡ್ತಾರಪ್ಪ ಯಾರು ಕೇಳಿಸಲ್ಲ, ಅವಾಗ ಇಂಗ್ಲೀಷ್ನವ್ರು ಕಾನ್ವೆಂಟ್ ಬಿಡೋದಾದ್ರೆ ಸಾರಿ ಎಕ್ಸ್ಕ್ಯೂಸ್ ಮೀ ರಿಪೀಟ್ ಒನ್ಸ್ ಅಗೇನ್ ಪ್ಯಾರಡೌನ್ ಮೀ ಹಲೋ ಹಲೋ. ನೋಡಿ ಎಷ್ಟು ಸಾರಿ ಕೇಳ್ತಾ ಇಲ್ಲ, ನಾಟ್ ಹಿಯರಿಂಗ್ ಅಸ್, ಪ್ಯಾರಡೌನ್ ಮೀ ರಿಪೀಟ್ ಒನ್ಸ್ ಅಗೇನ್. ಇಷ್ಟೆಲ್ಲ ಅನ್ನೋದಕ್ಕಿಂತ ಅಂತ ಒಂದ್ಸರಿ ಅಂದ್ರೆ ಹೌದಾ? ಅವನು ಕಿರಿಸ್ತಾರೆ ಅಂದ್ಬಿಡ್ರಿ, ಬಡ್ಡಿ ಮಗನಿಗೆ ಕೇಳ್ತಾ ಇಲ್ಲ ಅಂತ ಅವನೇ ಹೊರಗಡೆ ಬೇಡ. ಪ್ಯಾರಡೌನ್ ಮೀ ಬೇಡ, ಸಾರಿ ಬೇಡ, ಎಕ್ಸ್ಕ್ಯೂಸ್ ಮೀ ಬೇಡ. 100 ಇಂಗ್ಲೀಷ್ ಆಡೋದಕ್ಕಿಂತ 1 ಕನ್ನಡ ಆಡೋದು ಒಳ್ಳೇದು. ಒಂದೇ ಒಂದು ಶಬ್ದ ಕನ್ನಡ. ಮಮ್ಮಿ, ಮದರ್, ಮಾಮ್ ಎಷ್ಟಿದೆ. ಮೊದಲ ಮದರ್ ಅಂತಿದ್ರೆ, ಆಮೇಲೆ ಮಮ್ಮಿ ಅಂತ, ಈಗ ಮ್ಯಾಮ್ ಅದು. ಆಮೇಲೆ ಮೇಡಮ್, ಎಕ್ಸ್ಕ್ಯೂಸ್ ಮೇಡಮ್, ಮೇ ಕಮಿಂಗ್ ಮೇಡಮ್, ಪೂರ್ತಿ ಮೇಡಮ್ ಅಂತ, ಈಗ ಮ್ಯಾಮ್. ಭಾರತದ ಮಕ್ಕಳು ಮೇ ಕಮಿಂಗ್ ಮ್ಯಾಮ್ ಅಂತಾರೆ. ಅವ ಏನು ಇದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕನ್ನಡವನ್ನು ಸರಿಯಾಗಿ ಕಲಿಸಿ. ನೀವು ಉಳಿದ ಭಾಷೆನ ಅವೇ ಕಲಿತವೆ ಅಂತ ಶಕ್ತಿ ಇದೆ ಕನ್ನಡ. ನಿಮ್ಮ ಮಾತೃಭಾಷೆಯನ್ನು ಪರ್ಫೆಕ್ಟಾಗಿ ನೀವು ಕಲ್ತ್ರಿ ಅಂದರೆ ಉಳಿದೆಲ್ಲ ಭಾಷೆಗಳು ನಿಮಗೆ ಕರತಲ ಮೂಲಕ ಆಗ್ತದೆ. ನನಗೆ ಸೋನಿ ಇತ್ಯಾದಿ ಹಿಂದಿ ಚಾನಲ್ಗಳಿಂದ ದಯವಿಟ್ಟು ನೀವು ಹಿಂದಿ ಕಾಮಿಡಿ ಮಾಡ್ತೀರಾ, ಮರಾಠಿಯಲ್ಲಿ ಕಾಮಿಡಿ ಮಾಡ್ತೀರಾ, ದಯವಿಟ್ಟು ಬರಬೇಕು ಅಂತ ಕಪಿಲ್ ಶರ್ಮಾ ಕಾಮಿಡಿ ಅಲ್ಲಿಂದೆಲ್ಲ ಕರೆ ಬಂದಿತ್ತು. ನಾನು ಹೋಗಲಿಲ್ಲ, ಯಾಕಂದರೆ ನಮ್ಮ ಭಾವನೆಗಳನ್ನು ಮಾತೃಭಾಷೆಯಲ್ಲಿ ಹೇಳುವಷ್ಟು ಸಲೀಸಾಗಿ ಬೇರೆ ಭಾಷೆಯಲ್ಲಿ ಹೇಳಕ್ಕೆ ಸಾಧ್ಯ. ನಿಮ್ಗೆ ಯಾವುದು ಮಾತೃಭಾಷೆಯೋ ಅದರಲ್ಲಿ ಮಾತ್ರ ನಿಮಗೆ ಭಾವನೆಗಳನ್ನ ಸರಿಯಾಗಿ ವ್ಯಕ್ತಪಡಿಸ್ತೀರಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಓದ್ತಾ ಇದ್ದೀರಾ, ಯಾರಾದರೂ ಫುಲ್ ಡಿಗ್ರಿ ಮಾಡಿದ್ರು ಸ್ವಲ್ಪ ಕೈ ಮೇಲಿಸ್ತೀವಿ, ವೆರಿ ಗುಡ್. ನನಗೇನೋ ಅನ್ನಲ್ಲ, ಕೈ ಎತ್ತಿ. ಇಂಗ್ಲೀಷ್ ಮೀಡಿಯಂ LKG ಇಂದ ಡಿಗ್ರಿವರೆಗೆ ಇಂಗ್ಲೀಷ್ ಮೀಡಿಯಂ ಮಾಡಿದ್ರು ಯಾರಿದ್ದೀರಾ? ಒಬ್ಬರೇ ಇದ್ದೀರಾ? ಸುಳ್ಳು ಹೇಳ್ತೀರಾ? ವೆರಿ ಗುಡ್. ಬಣ್ಣ ಒಬ್ಬರು. ನೆಕ್ಸ್ಟ್ ಕನ್ನಡ ಇಂಗ್ಲೀಷ್ ಮೀಡಿಯಂನಲ್ಲಿ. ಕನ್ನಡ ಮೀಡಿಯಂನಲ್ಲಿ ಓದೋರು ಕೈ ಎತ್ತರಪ್ಪ. ಇದೆಲ್ಲ ಸುಳ್ಳು.
ಇಂಗ್ಲಿಷ್ ಮೀಡಿಯಂನಲ್ಲಿ ಡಿಗ್ರಿ ಮುಗಿಸಿದವರು ಕೈ ಎತ್ತಲು ಸಂಕೋಚ ಮಾಡ್ತೀರಿ. ನಿಮ್ಮನ್ನು ಒಂದೇ ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಡಿಗ್ರಿ ಇಂಗ್ಲೀಷಲ್ಲಿ ಮುಗಿಸಿದಿರಲ್ಲ, ನಿಮ್ಗೆ ಯಾವತ್ತಾದ್ರೂ ಕನಸುಗಳು ಇಂಗ್ಲೀಷ್ನಲ್ಲಿ ಬಿದ್ದಿವೆಯಾ? ಬೀಳಲ್ಲ. ನೀವು ಕನಸಿನಲ್ಲಿ ಯಾವ ಭಾಷೆಯನ್ನು ಮಾತಾಡ್ತೀರೋ ಅದು ನಿಮ್ಮ ಮಾತೃ ಭಾಷೆಯಾಗಿರ್ತದೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಆ ಭಾಷೆ ಏಳಿಗೆಗಾಗಿ ನೀವು ಹೋರಾಟ ಮಾಡಬೇಕು. ಉಳಿದೆಲ್ಲ ಭಾಷೆಗಳು ತಾನೇ ವಶವಾಗ್ತವೆ. ಹೌದಾ? ಅದಕ್ಕೆ ಸ್ನೇಹಿತರೆ, ಭಾಷೆಯನ್ನು ನಾವು ತಾಯಿಯಂತೆ ಪ್ರೇಯಸಿಯಂತೆ ಪ್ರೀತಿಸಬೇಕು. ಅದು ತನ್ನದೆಲ್ಲವನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡ್ತದೆ ಅಂತಕ್ಕಂಥ ಒಂದು ಮಾತು. ಹಾಗೆ ದಯವಿಟ್ಟು ಆ ಭಾಷೆ ಮಕ್ಕಳಿಗೆ ಈಗಂತೂ ಎಲ್ಲ ಇಂಗ್ಲೀಷ್ ಮಕ್ಕಳಿಗೆ ದೇವ್ರ ಗೊತ್ತಿಲ್ಲ. ಗಣಪತಿ ಶ್ಲೋಕ ಮುಂದಿದ್ರು ಮಕ್ಕಳು ಇಂಗ್ಲೀಷ್ನಲ್ಲಿ ಆಡ್ತವೆ. ಕಂಬಲ್ ಕಿಷ್ಟಮಕ್ ಗಣಪತಿ ಶ್ಲೋಕ ವಕ್ರದ ಮಹಾಕಾಯ ಕೋಟೇಶ್ವರ ಇಂಗ್ಲೀಷಲ್ಲಿ ಕಂಬಲ್ ಕಿಷ್ಟಮಕ್ ಗಣಪತಿ, ಕಂಬಲ್ ಕಿಷ್ಟಮಕ್ ಗಣಪತಿ, ಯು ಆರ್ ದಿ ಸನ್ ಆಫ್ ಶಿವ ಪಾರ್ವತಿ. ಬಸ್ಸು ಕೊಡ್ತಾನೆ ಹುಡುಗ. ಒಂದು ಶ್ಲೋಕ ಅನ್ನಕ್ಕೆ ಬರಲ್ಲ ಮಕ್ಕಳಿಗೆ. ದಯವಿಟ್ಟು ಶ್ಲೋಕಗಳನ್ನು ಕಳಿಸ್ರಿ. ಗಣಪತಿ ಶ್ಲೋಕ ಇಂಗ್ಲೀಷಲ್ಲಿ. ಮೊನ್ನೆ ಯಾವುದೋ ಒಂದು ಮಗುನ ಕೇಳಿದೆ ನಾನು. ಮಗು ತಾಯಿನ ಕೇಳ್ದಂತೆ, ಮಮ್ಮಿ ರಾಮ ತನ್ನ ವೈಫ್ ಸೀತೆನ 14 years ಯಾಕೆ ಫಾರೆಸ್ಟಿಗೆ ಕರ್ಕೊಂಡೋದ? ನೋಡಿ, ರಾಮಾಯಣ ಇಲ್ಲ, ವನವಾಸ ಇಲ್ಲ, ಸೀತಾಮಾತೆ ಇಲ್ಲ, ಶ್ರೀರಾಮಚಂದ್ರ ಇಲ್ಲ. ಇಂಗ್ಲೀಷಲ್ಲಿ ಮಮ್ಮಿ ರಾಮ ತನ್ನ ವೈಫ್ ಸೀತೆನ 14 years ಯಾಕೆ ಫಾರೆಸ್ಟಿಗೆ ಕರ್ಕೊಂಡೋದ? ಅವ್ರ ಅಮ್ಮನೂ ಇಂಗ್ಲೀಷ್ ಮೀಡಿಯಂ. ಮೋಸ್ಟ್ಲಿ ಅವಾಗಲೂ ಅಡ್ಜಸ್ಟ್ ಇರಲಿಲ್ಲ ಅನ್ಸುತ್ತೆ. ಏನ್ ಕರ್ಮರಿ ರಾಮನ್. ಅವನು ಅವಾಗ ಸಾಯ್ತಿಲ್ಲ, ಈಗ ಸಾಯ್ತಿದ್ದ. ಮನೊಂದು ಯಾವುದೋ ಮಗು ಒಂದು ಚಿತ್ರ ತೋರಿಸ್ತೆ. ಮಗು ಈ ಚಿತ್ರ ನೋಡೋಣ ಏನು ಅನಿಸುತ್ತೆ ಅಂತ ಕೇಳಿದೆ. ಒಂದು ಬಾಯ್ ಕಟ್ಟಿಗೆ ತಿಂತಾ ಇದೆ ಅಂದ. ಹಿಂದೆ ಕರ್ಮ ಬಾಯ್ ಕಟ್ಟಿಗೆ ತಿಂತಿದ್ದಾನೆ. ನೋಡ್ತೀನಿ ಕೃಷ್ಣನ್ ಚಿತ್ರ, ಬಾಯ್ ಹೊಳಗೋಣ ಕಟ್ಟಿಗೆ ಅಂತ. ಹುಡುಗ ಕಟ್ಟಿಗೆ ತಿಂತಿದ್ದಾನೆ. ಕಟ್ಟಿಗೆ ತಿಂತಿಲ್ಲ ತಾಯಿ, ಅದು ಕೃಷ್ಣ ಕೊಳದೋಗ್ತಿದ್ದಾನೆ. ನಮ್ಮ ಮಕ್ಕಳು ಹೇಗಾಗಿದೆ ಅಂದ್ರೆ ಇದೆಲ್ಲ ಅವ್ರನ್ನ ಯಾವುದನ್ನೂ ಕಲಿಸಿದೆ, ಯಾವುದಕ್ಕೂ ಬಿಡದೆ. ಗೆಟ್ ಇನ್ ಟು ಯುವರ್ ರೊಮ್ಯಾನ್ಸ್, ಗೆಟ್ ಇನ್ ಟು ಯುವರ್ ರೊಮ್ಯಾನ್ಸ್. ಈ 90 ಹುಚ್ಚು ಬಂದಿದೆ ನೋಡಿ. ದೊಡ್ಡವರಿಗೆಲ್ಲ ಹೇಳ್ತಿರೋದು, ಶಾಲೆ ಹುಡುಗರಿಗೆ ಆ 90 ತಗೋಬೇಕು ಅಂತ ಏನು ಹುಚ್ಚು ಬಂದಿದೆಯಲ್ಲ. ಎಲ್ಲ ಮಕ್ಕಳು 90, 95. ಅಯ್ಯೋ ನಮಗೂ 97, ನಮಗೂ 98 ಇರ್ತಾ. ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ 97. ಇದು 60-30 ನೋಡೋದು ಯಾವಾಗ? 90ಗೆ ಹೋದರೆ ಜೀವನ ಅನುಭವ ಕಡಿಮೆ ಆಗ್ತದೆ. ಬರೀ ಮಾರ್ಕ್ಸ್ ಕಾರ್ಡೇ ನಿಮ್ಗೆ ಜೀವನ ಆಗಬಾರ್ದು, ನಿಮ್ಮ ಮಕ್ಕಳ ಭವಿಷ್ಯ ಆಗಬಾರ್ದು. ಶಾಲೆ ಬಿಟ್ಟು ಮಾರ್ಕ್ಸ್ ಕಾರ್ಡ್ ಬಿಟ್ಟು ನಿಮ್ಮ ಮಗ ಏನು ಅದನ್ನು ಹೇಳಿ, ಅದನ್ನು ಸಮಾಜ ಪುರಸ್ಕರಿಸ್ತೀವಿ. ನಾವು ಅಷ್ಟೇ, ನಾನು ಬ್ಯಾಂಕಲ್ಲಿದ್ದೀನಿ, ನಾನು LIC ಇದ್ದೀನಿ, ಎಸ್ ಓಕೆ. ಇದನ್ನ ಬಿಟ್ಟು ನೀನೇನು? ಈ ಪ್ರಶ್ನೆ ಹಾಕಬೇಕು ನಾವೆಲ್ಲ. ನಾನು LIC ಇದ್ದೀನಿ, ಬ್ಯಾಂಕಲ್ಲಿದ್ದೀನಿ, ಇದನ್ನು ಬಿಟ್ಟ ಮೇಲೆ ನಾನೇನು? ಏನಿಲ್ಲ, ಮುಗಿತು ನಿನ್ನ ಕತೆ. ರಿಟೈರ್ಡ್ ಆದ್ಮೇಲೆ ಏನು ಮಾಡ್ತೀಯ? ಆದರೆ ಹೆಣ್ಣು ಮಕ್ಕಳು ಹಾಗಲ್ಲ ನೋಡಿ. ಹೆಣ್ಣು ಮಕ್ಕಳು ಹವ್ಯಾಸಗಳ ಕಣಜ. ಹೆಣ್ಣು ಮಕ್ಕಳು ಏನು ಹ್ಯಾಬಿಟ್ಸ್ ಇರೋಲ್ಲ. ಮಾತಾಡ್ತಾರೆ, ಜಾತ್ರೆಗೆ ಹೋಗ್ತಾರೆ, ಸಂಗೀತ ಕಲಿತಾರೆ. ನಾವೇನಿಲ್ಲ, ಆಫೀಸು ಮನೆ, ಆಫೀಸು ಮನೆ. ಗಂಡಸರು ಹೀಗಿರ್ತಾವೆ. ಯಾವಾಗ ಏನಪ್ಪ ಆಯ್ತು ಕಡೆ 45 ಇನ್ನೆಲ್ಲ ಫಿನಿಶ್, ಇನ್ನೇನಿಲ್ಲ ಮನೆಯಲ್ಲಿ ಮುಗಿತಮ್ಮ ಕ್ಲಾಸ್. ಅವಳು ನಿಮಗಿಂತ 2 ವರ್ಷ ಚಿಕ್ಕಳಿರ್ತಾಳೆ. ಬಿಟ್ಟು ಎಷ್ಟು ಕಳಕಳಿಯಾಗಿರ್ತಾರಲ್ರಿ ಹೆಣ್ಮಕ್ಳು, ಎಷ್ಟು ಸುಂದರವಾಗಿರ್ತಾರೆ, ಎಷ್ಟು ಕಳಕಳಿಯಾಗಿರ್ತಾರೆ ನೋಡಿ. ಈಗ ಆಮೇಲೆ ನೋಡಿ ಬೇಕಾದ್ರೆ ಆಮೇಲೆ 2 ವರ್ಷ ನಮ್ಗವ್ರಿಗೂ ಡಿಫ್ರೆಂಟು. ಆದರೆ ಅವ್ರು ಎಷ್ಟು ಕಳಕಳಿಯಾಗಿರ್ತಾರೆ. ಗಂಡಸರಿಗೆ ಉತ್ಸಾಹನೇ ಹೋಗ್ತದೆ. ನನ್ನ ಹಿಡ್ಕೊಂಡು ಹೇಳ್ತೀನಿ ಮಾತನ್ನ. ಉತ್ಸಾಹನೇ ನಮ್ಮ ಜೀವನದಲ್ಲಿ. ರೋಗಗಳೆಲ್ಲ ನಮಗೆ BP, ಡಯಾಬಿಟಿಸ್, ಶುಗರ್, ಅಯ್ಯೋ ಹಾರ್ಟ್ ಬ್ಲಾಕ್ ಆಗಿದೆ ಅಂತ ನಮ್ಮ ಯಜಮಾನ್ರದ್ದು ಅಂತಾರಾಗಲಿ, ಯಾವತ್ತೂ ಹೆಣ್ಮಕ್ಳು ಸುದ್ದಿನೇ ಇಲ್ಲ. ಯಾಕೆ ಆರೋಗ್ಯವಾಗಿದ್ದಾರೆ, ಹವ್ಯಾಸಗಳಿದೆ ಅವರಿಗೆ, ಸ್ನೇಹಜೀವಿಗಳು, ಇನ್ನೊಬ್ಬರ ಜೊತೆ ಮಾತಾಡ್ತಾರೆ. ಗಂಡಸು ಯಾರ ಜೊತೆ ಮಾತಾಡೋದು ನೋಡಿ. ಹೆಣ್ಮಕ್ಳು 2 ಚೇರ್ನಲ್ಲಿ 3 ಜನ ಅಡ್ಜಸ್ಟ್ ಆಗಿದ್ದಾರೆ. ಅಯ್ಯೋ ನಾನು ಮನೆ ಸ್ವಲ್ಪ ಹತ್ರ ಒಯ್ತೀವ ಮನೆಗೆ, ಅಯ್ಯೋ ಬಾ ಬಾ ಬಾ. 3 ಜನ ಗಂಟು ಕೂತ್ಕೊತಾರೆ, ರೈಲ್ ಬಿದ್ದಾರೆ. ಇವು ಗಂಡು ಸಾಗಲ್ಲ. 2 ಚೇರಿಗೆ ಒಬ್ಬನೇ ಕೂತ್ 3ನೇ ಕೈ ಹಾಕಿರ್ತಾರೆ. ಯಾರು ಬರಬಾರ್ದು ಪಕ್ಕದಲ್ಲಿ. ಇನ್ನು ಕೆಲವರು ನೋಡ್ಬೇಕು, ಹೇಳ್ತೀನಿ ಇಲ್ಲಿ ಕೂರಿಸಿರ್ತಾರೆ, ಅಲ್ಲಿ ನಿಂತಿರ್ತಾರೆ, ಗಡಿಯಾರನೇ ನೋಡ್ತಿರ್ತಾರೆ. ಅವಳು ಅಪ್ಪಿ ತಪ್ಪಿ ಅವ್ರ ಕಡೆ ನೋಡಿದ್ರೆ ಸಾಕ, 9 ಗಂಟೆ ಆಯ್ತಾ.
ದಿವಸ ಬರ್ತಾನೆ ನಾನೇ ಸೇವೆ ಮತ್ತೆ ಪಾಪ ಹೀಗೆ ಮತ್ತೆ ಒಂದು 15 ನಿಮಿಷ ನೋಡಿದ್ರೆ 9:15 ಟ್ರಾಫಿಕ್ ಎಲ್ಲ ಜಾಮ ಆಗ್ತದೆ. ಮೊದಲು ಅವಳು ಯೋಗಿಸಿ ಮನೆ ಕರ್ಕೊಂಡು ಹೋಗಿಬೇಕು ಮನೇಲಿ. ಆಗ ಹೋಗೋದು ಅವನು ಇರ್ತಾನಿಲ್ಲ, ಮತ್ತೆ ತಿರ್ಗಾ ಅವನು ಇಲ್ಲಿಗೆ ಬರ್ತಾನೆ. ಏನು ದೊಡ್ಡ ಏನು ಕೆಲಸ ಆಗಿಲ್ಲ ನಡೆದಿಲ್ಲ, ಅವಳು ಮನೇಲಿ ಇರ್ಬೇಕು ಅವನು. ಅವಳು ಮನೇಲಿ ಹಾಕಿದ್ರೆ ಇವ್ನು ಸೇಫ್. ಆಗ ಹೆಣ್ಮಕ್ಳು ಹೊರಗಡೆ ಬಂದ್ರೆ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೆಲಸ ಅವರು ಕಳಕಳಿಯಾಗಿರ್ತಾರೆ. ಗಂಡಸರೇ ವಾಕಿಂಗ್ ಮಾಡ್ತೀವಾಗಲಿ, ಹೆಂಗಸರು ವಾಕಿಂಗ್ ಮಾಡೋದು ನಾನು ನೋಡಿ ಇಲ್ಲ, ಭಾಳ ಕಡಿಮೆ. ರೋಗನೂ ಕಡಿಮೆನೇ ಅವರಿಗೆ, ಆಯುಸ್ ಹೆಚ್ಚಾಗ್ತದೆ ಹೆಣ್ಮಕ್ಳದು. ಇದು ನಾನು ಕಂಡುಹಿಡಿದಿಲ್ರಿ ಇದನ್ನ. ಯಾಕೆ ಹೇಳಿ, ನಾನು ಯಾರದೇ ಮನೆಗೆ ಹೋಗ್ಲಿ ಗಂಡನ ಫೋಟೋಕ್ಕೆ ಹಾರ ಇರ್ತದೆ. ಇವನು ಯಾರನ್ನೂ ಮಾತಾಡ್ಸಲ್ಲ, ಯಾರ ಜೊತೆ ಬೆರೆಯಲ್ಲ, ಯಾವಾಗಲೂ ಕೋಪ BP ರೈಸ್ ಮಾಡ್ಕೊಂಡು ಮಾತಾಡೋದು ಬೇಕೇ. ಇವಳು ಹಾಗಲ್ಲ. ವಾಕಿಂಗ್ ಇವೆ ನೀವು ವರ್ಷಕ್ಕೆ ಯಾವ ಗ್ರೌಂಡಲ್ಲಿ ಗಂಡಸ್ ವಾಕಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾವ ಗ್ರೌಂಡಲ್ಲಿ ಎಲ್ಲರೂ ಮಾಡೋದು. ಅಲ್ಲಿ ಹೋಗಿ ನೋಡಿ ನೀವು ಹೆಣ್ಮಕ್ಳು ಸ್ಯಾಂಪಲ್ಗೂ ಸಿಗಲ್ಲ. ಇದು ಒಂದೇ ಗಂಡಸು ಹಿಂಗ್ ಒಬ್ಬನೇ ಆಟಾಡ್ತಿರ್ತಾನೆ. 8:30 ಆದ್ರೂ ಮನೆಗೆ ಹೋಗಲ್ಲ. ಏನ್ ಪಾಟಿಲ್ ರೇ 8:30 ಆಯ್ತು ಇನ್ನು ವಾಕಿಂಗ್ ಮುಗಿದಿಲ್ಲ. ಏನಿದೆ ಸರ್ ಮನೇಲಿ ಎಲ್ಲ ಅಂದ್ರೆ ನಾನೇ ಯಾಕಿಲ್ಲ, ನಿನಗೆ ಬೇಕಿಲ್ಲ. ಈ ಮದುವೆ ಸೀಸನಲ್ಲಿ ಈ ಇನ್ವಿಟೇಷನ್ ಕೊಡಕ್ ಬರ್ತಾರೆ ಯುವಕರೆಲ್ಲ ಮನೆಗೆ. ಇದು ಅಂಕಲ್ ಕಟ್ಟೆ ಮೇಲೆ ಕೂತಿರ್ತದೆ ಹೊರಗಡೆ, ಅವ್ನು ಮಾತಾಡ್ಸಲ್ಲ. ಅಂಕಲ್ ಆಂಟಿ ಇದಾರ, ಯಾಕೆ ನಮ್ಮ ಮಾಮನ ಮದುವೆ ಇನ್ವಿಟೇಷನ್ ಕೊಡ್ಬೇಕು, ಯಾಕಂದ್ರೆ ಮನುಷ್ಯ ಅಂತ ಕೊಡ. ನೀವು ನಗಲ್ಲ ಮಾತಾಡಲ್ಲ ಅಂಕಲ್ ಆಂಟಿ ನಗ್ತಾರೆ ಮಾತಾಡ್ತಾರೆ. ಹೊರಗೆ ಬರ್ತಾರೆ, ಸಾಯಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗ್ತಾರೆ. ಆಂಟಿ ಯಾಕೆ ಬಂದಿ ಅಂತ ಕೊಡಲ್ಲ. ಬಾಪುಟ ಕೂತ್ಕೋ, ತಿಂಡಿ ತಿಂತೀಯಾ, ಕಾಫಿ ಕುಡಿತೀಯಾ, ಬಿಸಿಲು ಬಂದಿದ್ಯಾ, ಶರ್ಬತ್ ಮಾಡ್ಕೊಡ್ಲ, ಪಾನಕ ಮಾಡ್ಕೊಡ್ಲ, ಅಡಿಗೆ ಆಗಿದೆ ಊಟನೇ ಮಾಡ್ಬಿಡ್ತೀಯಾ ನೋಡಿ ಎಲ್ಲ ಕೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಏನು ಬಂದದ್ದು ಅಂತ ಇವ್ರು ಪೊಲೀಸ್ ಅನ್ಕೋರಿ. ಎಲ್ಲಿ ಬಂದ ಊಟ ಎಷ್ಟೊತ್ತಿಗೆ, ಯಾರ ಮದುವೆ ಅಂತ ಕೇಳಲ್ಲ. ಎಲ್ಲಿ ಊಟ ಎಷ್ಟೊತ್ತಿಗೆ ಅಂತ, ಯಾವ ಭಾವನೆಗಳಿರ್ಬೇಕು ಹೇಳಿ. ಅದಕ್ಕೆ ಒಳಗಡೆ ಆಂಟಿ ನೋಡ್ಕೊಂಡು ಹೋಗ್ತಾರೆ. ಆಂಟಿ ಎಲ್ಲ ಕೇಳಿದ್ರೆ, ಆಂಟಿ ನಮ್ಮ ಮಾಮನ ಮದುವೆ 10ನೇ ತಾರೀಕು ಮದುವೆ, 15 ರಿಸೆಪ್ಷನು, 2 ಅರಸಿಕೆರೆ ಆಂಟಿ. ನಿಮ್ಗೆ ಯಾವುದಕ್ಕಾಗುತ್ತೋ ಅದು ಬರಬೇಕು, ಸಾಧ್ಯಾದ್ರೆ 2ಕ್ಕೂ ಬರ್ಬೇಕು ಆಂಟಿ, ನೀವಂತೂ ಬರಲೇಬೇಕು. ಆಯ್ತು ಪುಟ್ಟ ಟ್ರೈ ಮಾಡ್ತೀನಿ ಬಂದು. ಆಂಟಿ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ನೀವು ತಪ್ಪು ಕೇಳಲ್ಲ ತಾನೆ. ಇಲ್ಲಪ್ಪ, ಅಂಕಲ್ಗೂ ನಿಮಗೂ ಒಂದೇ ಸಾರಿ ಮದುವೆ ಆಗಿದೆಯಾ? ಆಂಟಿ ಗಾಬರಿ ಆಗ್ಬಿಟ್ಟು, ಯಾಕೆ ಪುಟ್ಟ ಯಾಕೆ ನೀವು ಯಾವಾಗಲೂ ಕಿಲ್ಕಿಲ್ಲ ಕುಲ್ಕುಲು ಅಂತ ನಗ್ತಾ ಇರ್ತೀನಿ, ನಿಮ್ಗೆ ವಯಸ್ಸೇ ಗೊತ್ತಾಗಲ್ಲ. ಅಂಕಲ್ ಯಾಕೆ ಎಣ್ಣೆ ಮುಖ ಮಾಡ್ಕೊಂಡು ಅವಳು ಹೇಳಿದ್ದು, ಇಲ್ಲ ಪುಟ್ಟ ಅದೇನಾಗುತ್ತೆ ಅಂದರೆ ಈ ಥರ ಗಣೇಶೋತ್ಸವ, ಕಿಟ್ಟಿ ಪಾರ್ಟಿ, ಆ್ಯನಿವರ್ಸರಿ, ಬರ್ತ್ಡೇ, ಮ್ಯಾರೇಜು, ವೆಡ್ಡಿಂಗು, ರಿಸೆಪ್ಷನ್ನು, ಇದಕ್ಕೆಲ್ಲ ನಾನು ಹೋಗ್ತಿರ್ತೀನಲ್ವಾ, ಅದಕ್ಕೆ ನಾನು ನಗ್ತಾ ಇರ್ತೀನಿ. ಮತ್ತು ಅಂಕಲು ಹೆಣ ಹೊರಕ್ಕೆ, ಮಣ್ಣು ಕೊಡೋಕ್ಕೆ, ಶ್ರಾದ್ದಕ್ಕೆ, ಪಿಂಡ ಇಡೋಕ್ಕೆ ಅವ್ರನ್ನ ಕಳಿಸ್ತಾ ಇರ್ತೀನಿ. ಅದಕ್ಕೆ ಅವ್ರು ಹಂಗೆ ಆಗ್ತಾರೆ. ಈ ಕಳ್ಳನ ಮಕ್ಕಳು ಯುವಕರು ಅಂತವ್ರೇನೆ. ಮದುವೆ ಮಾತ್ರ ಆಂಟಿ ಒಳಗಡೆ ಕರೀತಾವೆ. ಯಾರು ಹೋಗಿದ್ರೆ ನಮ್ಗೆಲ್ಲ ಗೌಡ್ರು ಹೋಗೋರು ಬರ್ಬೇಕು. ಪಕ್ಕದಲ್ಲಿ ಪಂಚಾಯತ್ ಕಡೆ ಕೂತಿರ್ತಾನೆ ಅವನು. ಯಾರು ಇದ್ರೆ ಮುಖ ಬರ್ಸೋದಕ್ಕೆ ಅಲ್ಲಿ ಕಡೆ ಅವರೇ. ನಾವು ಗಂಡಸರು ಕೂಡ ಎಲ್ಲದರಲ್ಲಿ ಭಾಗಿಯಾಗೋದನ್ನು ಕಲಿಬೇಕು. ಅದಕ್ಕೆ ನಮ್ಮ ಗುರುಗಳಾಗಿರ್ತಕ್ಕಂಥ ಟೀಚರ್ ಹೇಳ್ತಾರೆ, ಮದುವೆಯ ಮನೆಗಳಲ್ಲಿ ಉಂಡು ಬರುವುದಕ್ಕಿಂತ ಸತ್ತವರ ಮನೆಯಲ್ಲಿ ಹತ್ತು ಬರುವುದು ಆತ್ಮಕ್ಕೆ ಒಳ್ಳೆಯದು. ಸಮಾಧಾನ ಹೇಳ್ಬೇಕು ಇನ್ನೊಬ್ಬರಿಗೆ. ನನ್ನ ಕೈಲಾದ ಏನು ನೋಡು, ಸಮಾಜ ಜೀವಿಗಳಾಗ್ಬೇಕು ನಾವು. ಒಬ್ಬನೇ ವಾಕಿಂಗ್ ಮಾಡ್ತೀವಿ, ಹೆಣ್ಮಕ್ಳು ವಾಕಿಂಗ್ ಹೋಗೋದು ಭಾಳ ಕಡಿಮೆ. ಹೋದ್ರೂ ಕೂಡ ಹಿಂದಿನ ದಿವಸ ಮೀಟಿಂಗ್ ಕರೀತಾರೆ. ಗಿರಿಜಾ ಶಿಸ್ಲಾ ಎಲ್ಲರೂ ಬಂದ್ರಿ, ನಾಳೆ ವಾಕಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಮ್ಮ. ಎಲ್ಲರೂ ಒಂದೇ ಡ್ರೆಸ್ ಗೊತ್ತಾ, ನೈಟಿ ಅಂದರೆ ನೈಟಿ, ಚೂಡಿದಾರ ಅಂದರೆ ಚೂಡಿದಾರ, ಸೀರೆ ಅಂದರೆ ಸೀರೆ. ನೋಡಿ ಡ್ರೆಸ್ ಕೋಡ್ ಮಾಡ್ತಾರೆ ವಾಕಿಂಗಿಗೆ ಎಲ್ಲರೂ. ಅದಕ್ಕೆ ಕುವೆಂಪುರವರು ತಮ್ಮ ರಾಮಾಯಣ ದರ್ಶನ ಕಾವ್ಯದಲ್ಲಿ ಬರೀತಾರೆ, ಹೆಣ್ಮಕ್ಳು ಹೇಗೆ ಬರ್ತಾರೆ ಅಂದರೆ, ಬಂದರು ಬಾಲೆಯರು ಗಿಳಿಹಿಂಡ ನಣಕಿಪೋರು. ಹೆಣ್ಮಕ್ಳು ಬಂದರೆ ಗಿಳಿಹಿಂಡ ಒಣಗಿಸುವಂತೆ ಬರ್ತಾರೆ. ಬಂದೇರು ಬಾಲೆಯರು ಗಿಳಿಹಿಂಡ ನಣಕಿಪೋರು, ಮಾತಾಡ್ತಾ ಕಲ್ಕತ್ತಾ ಕೆರ್ಕಿರಿ ಅಂತ ಬರ್ತಾರೆ. ಗಿಳಿಹಿಂಡ ನಣಕಿಸುವವರು ಬರ್ತಾರೆ. ಗಂಡಸು ನಿಂತನ್ನು ಒಂಟಿ ಗೂಬೆಯೋರು. ಇವ್ನು ಯಾವಾಗಲೂ ಒಂಟಿನೇ. ಅದು ಯಾಕೆ ಹಿಂಗೆ ಆಗ್ತೀವೋ ನಾವು? ಹಾರ್ಟ್ ಬ್ಲಾಕ್ ಇರ್ಬೇಕು. ಲಕ್ವ ಅಂತಿರೋ, ಪ್ಯಾರಾಲಿಸಿಸ್ ಅಂತಿರೋ. ನೀವೀಗ ಪ್ಯಾರಾಲಿಸಿಸ್ ಗೊತ್ತಾಗುತ್ತೆ. ಲಕ್ವ ಅಂದ್ರೆ ಲಕ್ವ ಮಾಡಿದ್ರೆ ಹೆಣ್ಮಕ್ಳನ್ನ ನೋಡೇ ಇಲ್ರಿ ನಾನು. ಅದೇನಿದ್ರು ನಮ್ಮ ಸ್ವತ್ತಟ್ಟಿ. ಯಾಕಂದ್ರೆ ಜೀವ ಮಾತಲ್ಲಿ ಕೈ ಬಳಸಲ್ಲ, ಕಾಲು ಬಳಸಲ್ಲ, ಕಣ್ಣು ಬಳಸಲ್ಲ, ಬಾಯಿ ಬಳಸಲ್ಲ, ಯಾರು ನೋಡಲ್ಲ, ಯಾರು ಕೈ ಮಾಡಿ ಕರೆಯಲ್ಲ, ಯಾರ ಜೊತೆಗೆ ಮಾತಾಡಲ್ಲ. ಇಷ್ಟಾಗಲ್ಲ ಯಾವತ್ತು ಬಾಯಿ ತೆರೆದಿದ್ದೇ ಇಲ್ಲ. ಅದು ದೊಡ್ಡ ಉಂಡೆ ಕೊಟ್ಟರೆ ಕರೀತಾ ಬಿಜುರಿ ಇಷ್ಟ ಅಂತ ಅಷ್ಟೇ ಅಂತ. ಅವಳು ಯಾಕೆ ಲಕ್ವ ಹೊಡೆಯಲ್ಲ ಹೆಣ್ಮಕ್ಳಿಗೆ? ಲಕ್ವ ಹೊಡೆಯಲಿಗೆ ಕಣ್ಣು, ಬಾಯಿ, ಕೈ.
ಇವು ಯಾವತ್ತು ಹೆಣ್ಮಕ್ಳು ಫ್ರೀ ಇರೋದು, ತಿರುಗುತ್ತಿರ್ತಾರೆ, ಮಾತಾಡ್ತಾರೆ. ಈಗ ನೋಡಿ ಯಾರೋ ಒಬ್ರು ಲೇಟಾಗಿ ಬಂದರು ತಿಳ್ಕೊಳ್ಳಿ, ಅಲ್ಲಿ ಕೂತ್ರು ಗಂಡಸ್ ನೋಡಿದ್ರೆ ಈಗ ಬಂದ ಇಷ್ಟೇ, ಕರೆಯಲ್ಲ ಈಗ ಬಂದ ಅಂದ್ಕೊಂಡಾಗ ಸುಮ್ಮನೆ ಕೂತ್ಬಿಡ್ತಾನೆ. ಹೆಣ್ಮಕ್ಳು ಆಗಲ್ಲ, ಈಗ ಬಂದು ಅಲ್ಲ ಈಗ 5 ಗಂಟೆ ನಾವು ನಮಗೆ ಸೀಟಿಲ್ಲ ಈಗ ಬರಲ್ಲ ನೋಡಿ. ಕೈ ಯಾವ ಭರತನಾಟ್ಯಕ್ಕೂ ಮಿಗಿಲಾದಂಥ ಹಾವಭಾವ, ವಿನ್ಯಾಸಕರ ವಿನ್ಯಾಸ. ಲೋಕ ಹೊಡೆದೇ ಕೈ ಇಷ್ಟ ಆಗ್ತಿವ್ರ ಕೈಗೆ ಯಾವ ಹೊಡೆಯುತ್ತೆ, ಅಯ್ಯೋ ಬಿಸಿ ಕೈ ಬಿಸಿ. ಮಕ್ಕಳು ಕೈ ಮಾಡಬೇಡ ಹೇಳಿ ಗೊತ್ತಾಯ್ತು, ಕೈ ಮಾಡಬೇಡ ಸುಮ್ಮನೆ. ಇನ್ನೊಬ್ಳು ಬರ್ತಾರೆ, ಕೈ ಮಾಡಬೇಡ ಗೊತ್ತಾಗುತ್ತೆ ಅಂದಿದ್ದಾಳೆ. ಕಣ್ಣು ನೋಡಿ, ಕಣ್ಣು ಬಾಯಿ ಲಕ್ಕ ಹೊಡೆಯದೆ ಕಣ್ಣು, ಇವು 3 ಆಕ್ಟಿವ್ ಇದ್ದಾಗ ಲಕ್ಕ ಮನೆ ಬಾಗಿಲು ಬರ್ತದೆ, ಯಾರು ಹೊಡೆಯಲಿಲ್ಲ. ಆಂಟಿ ನೋಡ್ತಾರೆ 24 ಗಂಟೆ ಬಿಸಿ, ಅಂಕಲ್ ಫ್ರೀ ಬಟ್ ಇಷ್ಟೇ. ಅದಕ್ಕೆ ಚಪ್ಪಲ್ ಹೊಡಿತಿರಲಿ ಗಂಡಸರು. ಅದಕ್ಕೆ ದಯವಿಟ್ಟು ಆಕ್ಟಿವ್ ಆಗಿ ನಿಮ್ಮೂರು ಲೈಬ್ರರಿಗಳಿಗೆ ಹೋಗಿ ಸಂಗೀತ ಕಲೀರಿ, ಸಾಹಿತ್ಯ ಕಲೀರಿ. ಸದಾ ಟಿವಿ ಮುಂದೆ ಕೂತ್ಕೋಬೇಡಿ. ಏನು ಸಾರಿ ಇವತ್ತು ಇಷ್ಟು ಒಂದೇ ಬಾಬಣ್ಣ ಇದ್ದಾಗ ಹೇಳಿದ್ರೆ ಸರ್ ಇವತ್ತು ಯಾವ ಸೀರಿಯಲ್ ಇರೋದಲ್ಲ, ಸೀರಿಯಲ್ಗಳನ್ನ ನೀವೇ ಗಟ್ಟಿ ತಾಯಿದ್ರೆ ಅದು ಅಮೃತ ವರ್ಷಿಣಿ ಅಂತ ಒಂದು ಸೀರಿಯಲ್ ಇದೆ, ಇದೆಯಾ ಮುಗೀತ ಮುಗಿಯಲ್ಲ ಅದು ಶುರುವಾದಾಗ ನಾನು ಇಷ್ಟಿದ್ದೆ 56 ವರ್ಷ ನೀನು ನಡೆದಿದೆ, ಅದು ಮುಗಿಯೋದಿಲ್ಲ ಕೂಡ. ಮೊನ್ನೆ ನಮ್ಮ ಊರಲ್ಲಿ ಒಬ್ಬ ಅಜ್ಜಿ ಅಮೃತ ವರ್ಷಿಣಿ ನೋಡ್ಬೇಕಾದ್ರೆ ಸತ್ತೋಯ್ತು ಪಾಪ. ಇನ್ನೇನು 5 ನಿಮಿಷ ಟೈಮ್ ಇದ್ದಾಗ ಮೊಮ್ಮಗಳು ಕರೆದು ಅಮೃತ ವರ್ಷಿಣಿ ಪೂರ್ತಿ ನೋಡಿ ಬೇಲ್ ಬಂದು ನನಗೆ ಹೇಳಬೇಕು ಹೇಳ. ಹೌದಾ, ಏನು ಸಿನಿಮಾ ನೋಡ್ರಿ, 2.5-3 ಗಂಟೆ ಮಯೂರ ಒಬ್ರುವಾದಂಥ ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಕಥೆಗಳನ್ನೇ 2.5-3 ಗಂಟೆ ತೆಗೆದು ತೋರಿಸ್ತಿದ್ರು. ಅದು ಯಾರು ತೋರಿಸ್ತಿದ್ರು, ಎಷ್ಟು ಅದ್ಭುತ. ಒಂದೊಂದು ನೀವು ಮಯೂರ ವರ್ಮನ ಬಗ್ಗೆ 10 ದಿವಸ ಮಕ್ಕಳಿಗೆ ಪಾಠ ಹೇಳೋದಕ್ಕಿಂತ ಮಯೂರ ಸಿನಿಮಾ ಒಂದ್ಸಾರಿ ತೋರಿಸ್ಬಿಡಿ, ಇಡೀ ಮಯೂರ ವರ್ಮನ ಕಲ್ಪನೆ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ತೆಗಿತಿದ್ರು.